ಮಲ್ಲಿಕಾರ್ಜುನ್ ಸರ್ ಇಲ್ಲೇ ಅವೇ, ಹಾಗೆ ಕೆಮಿಸ್ಟ್ರಿಗೆ ಸಿದ್ದೇಗೌಡರಿದ್ರು, ವಸತಿ ಅವರು, 7ನೇ ಕ್ಲಾಸ್ಗೆ ಹುಚ್ಚೇಗೌಡರು, ನಮ್ಮೋದೇ ಆದಂತ ಎಲ್ಲರೂ ನಮ್ಮೋದವರೇ ಆಗಿದ್ರು. ಅವಾಗ ಅವರಂತೂ ಎಷ್ಟು ಶಿಕ್ಷಣದ ಒಂದು ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು, ವಿದ್ಯಾರ್ಥಿಗಳಿಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಅವ್ರ ಕಂಡ್ರೆ ನಮ್ಗೆಲ್ಲರಿಗೂ ಭಯ. ಅವ್ರ ಮುಖ ನೋಡಿದ್ರೆ ಓಡ್ತಾ ಇದ್ವಿ ನಾವು, ಆ ರೀತಿಯ ಒಂದು ಭಯ ಇತ್ತು ನಮ್ಗೆಲ್ಲರೂ. ಅದೇ ರೀತಿ ನಾನು ಅಪೂರ್ವ ನಾವೆಲ್ಲ ಈಗ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಎಲ್ಲ ಹೈಸ್ಕೂಲ್ ಶಿಕ್ಷಕರನ್ನ ನಾನು ಮಾಡ್ಕೊಂಡೆ. ನಿಮ್ಗೆ ಗೊತ್ತಿರಬೇಕು, ಕುದುರೆಗಂಡಿ ದೇವೇಗೌಡರು, ಡಿಜಿ ಅಂತ ಹೇಳ್ತೀವಿ, ಶಾರ್ಟ್ ಹೆಸರಲ್ಲಿ ಡಿಜಿ ಅಂತ. ಅವರ ಗಣಿತ ಶಿಕ್ಷಣವನ್ನ ನೀವು ಯಾರಾದ್ರೂ ಕೇಳಿದ್ರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್, ಒಂದು ಚೂರು ಸೂಜಿ ಬಿದ್ರು ಕೂಡ ಕೇಳುವಂತ ಒಂದು ವ್ಯಕ್ತಿತ್ವ, ಆ ಒಂದು ಶಿಕ್ಷಕರ ಗುಣ ಏನಿತ್ತು ಅಂತ ಹೇಳಿದ್ರೆ ಎಲ್ಲ ಶಿಕ್ಷಕರು ಅಷ್ಟೇ ಆ ರೀತಿಯ ಒಂದು ವಿಚಾರವನ್ನ ನಾವು ಅವರ ಒಟ್ಟಿಗೆ ಪಡೆದಿರ್ತಾ ನಾವೇ ತಂದೇನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆಂತ ಹೇಳಿದ್ರೆ ಆ ರೀತಿಯ ಒಂದು ಶಿಕ್ಷಣವನ್ನ ನಮಗೆ, ಆ ಮೌಲಿಕ ಶಿಕ್ಷಣ ಮಾಡ್ತಕ್ಕಂಥ ಶಿಕ್ಷಣ ಏನಿದೆ, ಆ ಒಂದು ಗುರುಪದ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅಂತ ಹೇಳುವುದನ್ನ ಇಷ್ಟಪಟ್ಟು ಹೇಳಿ. 2ನೇ ಕ್ಲಾಸ್ಗೆ ನಾಯಿಗಳು ನಮ್ಮೂರವರು, 3ನೇ ಕ್ಲಾಸ್ ಎತ್ತಂಬಾಡಿನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಇವರು ಊರಿದ್ದು ಕೇಂದ್ರದಿಂದ ಎತ್ತಂಬಾಡಿಗೆ ಡೈಲಿ ಟ್ರಾವೆಲ್. ಇವ್ರದ್ದು ಆನ್ಲೈನ್ ಸರ್ವಿಸ್. ಇವಾಗ ಡಾಕ್ಟರ್ ಬೆಳಿಗ್ಗೆ 8:30ಗೆ ಏನಾದ್ರು ಊರಿನಲ್ಲಿ ಪಾಸ್ ಆಗ್ತಾರೆ ಅಂತ ಸಮಯ ಗೊತ್ತಾಗ್ಬಿಟ್ರೆ ಪೇಷಂಟ್ಗಳು ಕಾಯ್ಕೊಂಡು ಕೂತಿರೋರು. ಇವರು ಅಲ್ಲೇ ಬೈಕ್ ನಿಲ್ಲಿಸಿ ಏನು ಅಂತ ಕೇಳಿಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಮುಂದಕ್ಕೆ ಹೋಗ್ತಿದ್ರು. ಸೊ ಆ ರೀತಿಯಾದಂಥ ಒಂದು ಗುಣವನ್ನ, ವ್ಯಕ್ತಿತ್ವವನ್ನ ಹೊಂದಂಥವ್ರು ವೀರಭದ್ರಪ್ಪನವರು. ಪದವಿಯನ್ನು ಪಡೆದಂತ ಸರ್ಕಾರಿ ಉದ್ಯೋಗವನ್ನು ಪಡೆದು ಬಹಳ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ ಆರೋಗ್ಯ ಕಾಪಾಡಿಕೊಳ್ಳುವ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಅಲ್ಗೂರ್ ಹತ್ರ ಒಂದೆಡೆ ಅಂತದ್ದು. ಹಾಗಾಗಿ ಎಲ್ಲರನ್ನೂ ಸಹ, ಎಲ್ಲ ಪತ್ರಕರ್ತರ ಮಿತ್ರರನ್ನೂ ಸಹ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಈಗ ತಾನೇ ಆಗಮಿಸ್ತಾ ಇರ್ತಕ್ಕಂಥ ಡಾಕ್ಟರ್ ವೀರಭದ್ರಪ್ಪನವರು ಬಹುಶಃ 78 ಬ್ಯಾಚ, 82 SLCಯ, 82 to 85, 82, 85ನೇ ಬ್ಯಾಚ್. ಬಹಳ ಮುಖ್ಯ ನನಗೆ ಇವತ್ತಿಗೂ ಸಹ ನೆನೆಸ್ಕೊಳ್ಬೇಕು ನಾನು ಅಂತಂದರೆ, ಬಹಳ ಕೃತಜ್ಞತೆಯಿಂದ ಇರಬೇಕು ಅಂತಂದರೆ ನಮ್ಮ ವರದಿಗಾರರು, ಪಾಣಿ ಇರ್ಬೋದು ಅಥವಾ ಹರೀಶ ಇರ್ಬೋದು ಅಥವಾ ಪುಟ್ಸ್ವಾಮಿ ಇರ್ಬೋದು ಅಥವಾ ಇನ್ನೂ ಒಂದಷ್ಟು ಜನ ಬಂದಿಲ್ಲ, ಎಲ್ಲರೂ ಸಹ ನಾನು ನೆನೆಸ್ಕೊಳ್ಳೇಬೇಕು. ಯಾಕೆಂತಂದರೆ ನಾವು ನಮ್ಮ ರಾಜಶೇಖರ್ ಬೇಜಾಮಕ್ಕೊಂಡ್ಬಿಡ್ತಾರೆ. ಆಮೇಲೆ ರಾಜಶೇಖರ್ ಇರ್ಬೋದು, ಎಲ್ಲರೂ ಸಹ ನಾವು ಮಾಡ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡ ಕಾರ್ಯಕ್ರಮದ ತನಕನೂ ಸಹ ವಿಶೇಷವಾದಂಥ ಪ್ರಚಾರವನ್ನು ಕೊಡ್ತಕ್ಕಂಥ ಸುದ್ದಿ ಮಾಡಿದ್ರು. ಚರಣ್ ಅವ್ರ ಕೈಲಿ ಅವರಿಗೆ ವಿಶೇಷವಾದಂಥ ಒಂದು ಬಹುಮಾನವನ್ನು ನಂತರದಲ್ಲಿ ಕೊಟ್ಟು ಅಂತಕ್ಕಂಥದ್ದು. ಎಷ್ಟೋ ವರ್ಷದ ನಂತರ, ಬಹುಶಃ 20 ವರ್ಷದ ಮೇಲಾಗಿದೆ, 20-25 ವರ್ಷ ಆಗಿದೆ ಕೊಟ್ಟು ಅಂತಕ್ಕಂಥದ್ದು. ಅತ್ಯಂತ ಪ್ರಾಮಾಣಿಕವಾಗಿ ವೃತ್ತಿನಲ್ಲಿ ಕೆಲಸ ಮಾಡಿದಂಥವರು. ಜೊತೆಗೆ ಇನ್ನೊಂದೇನು ಅಂತಂದರೆ ಎಲ್ಲರ ಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿತ್ವ. ಯಾವುದೇ ಕಷ್ಟ ಅಂತಂದರೆ ಅದಕ್ಕೊಂದು ಪರಿಹಾರ ಹುಡುಕುವಲ್ಲಿ ಅವ್ರ ಪಾತ್ರ ಇರ್ತದೆ ಅಂತಕ್ಕಂಥದ್ದು. ನನ್ನ ವೈಯಕ್ತಿಕವಾದಂಥ ಜೀವನದಲ್ಲಿ ನಾನು ಹೇಳೋದಾದರೆ, ನಾನು ಯಾರು ಸಲಹೆಗಳನ್ನ ಕೇಳೋದಾದರೆ ಕೆಲವು ಮಂದಿಗಳಲ್ಲಿ ಇವರೊಬ್ಬರು ಅಗ್ರಗಣ್ಯರು. ನಂದು ಯಾವುದೇ ಒಂದು ಸಮಸ್ಯೆ ಬಂತು ಅಂತಂದರೆ, ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಎಲ್ಲವನ್ನು ಹಂಚ್ಕೊಳ್ಳೋದಕ್ಕೆ ಏನಾದ್ರು ಸಾಧ್ಯತೆಗಳಿದ್ದಂಥ ಸ್ನೇಹಿತರು ಇದ್ದಾರೆ ಅಂತಂದರೆ ಅದರಲ್ಲಿ ಪ್ರಸಾದ್ ಒಬ್ಬರು ಅಂತಕ್ಕಂಥದ್ದು. ಈ ರೀತಿಯಾದಂಥ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಜೊತೆಗೆ ಒಂದು ರೀತಿಯಲ್ಲಿ ಅವರ ಪ್ರಭಾವಳಿನೂ ಹಾಗೇ ಇದೆ. ಎಸ್ ಎಂ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅವರು ವಾರ್ಗೆನಲ್ಲಿ ಅವ್ರಿಗೆ ದೊಡ್ಡಪ್ಪ. ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಸಹ ಹೊಂದಿರತಕ್ಕಂಥವರು ಪ್ರಸಾದ್ ಅವರು. ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ.